ಸನ್ಯಾಸಿಯಾದ ನನ್ನ ಮನಸ್ಸೇ ಅಂಟಿಕೊಂಡಿತ್ತು ಅಂದ್ರೆ ನನ್ನನ್ನು ನಾನೇ ಕಟ್ಟಿ ಹಾಕಿಕೊಂಡಿರ್ತೇನೆ, ಅದರಿಂದ ಬಂಧಿತನಾಗ್ತಾ ಇಲ್ಲಂದಾಗ ನಿಮಗೆ ಹ್ಯಾಂಗ ಮುಕ್ತ ಮಾಡ್ಲಿಕ್ಕಾಗ್ತದೆ? ಸನ್ಯಾಸಿಯ ಮನಸ್ಸು ಹಣಕ್ಕೆ ಕಟ್ಟಿ ಹಾಕಲ್ಪಟ್ಟಿರ್ತದೆ, ಜನಕ್ಕೆ ಕಟ್ಟಿ ಹಾಕಲ್ಪಟ್ಟಿರ್ತದೆ. ಬಹಳಷ್ಟು ಇನ್ನ ಬಹಳ ಸುಲಭದವ, ಮನಿ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಸೀಮಿತ. ನಮ್ಮಂಥವ್ರ ಮನಸ್ಸು ಹಂಗಲ್ಲದು, ಹಂಗಲ್ಲ. ಬಹಳ ಹೆಂಡತಿ ಸತ್ತು ಬಳಕ, ಮಕ್ಕಳು ಹಾದ ಬಳಿಕ, ಮನಿ ಬಿದ್ದ ಬಳಕ ನೀವು ಮುಕ್ತರೇ, ಮುಕ್ತರೆ. ನಮ್ಮದು ಹಂಗಿಲ್ಲ. ಜಗತ್ತು ಹೋದರೂ ಸಹಿತ ನಮ್ಮದು ಮುಕ್ತಿ ಆಗೋದಿಲ್ಲ. ಅಷ್ಟು ಬಂಧನ ನಮಗೆ, ಅಷ್ಟು ಬಂಧನ. ಏನ್ ನೋಡಬೇಕು, ಏನಿಲ್ಲದ ಬಂಧನ ಮನುಷ್ಯ ಹಾಕಿಕೊಂಡಿರ್ತಾನ. ಸುಮ್ಮನೆ ತಲೆ ಹಾಕೊಂಡು ಬಿಟ್ಟಿರ್ತಾನ, ಬಹಳ ತಲೆ ಹಾಕೊಂಡಿರ್ತಾನ. ಏನು ಹಾಕೊಂಡಿರ್ತಾನ, ಯಾವುದಕ್ಕೆ ಕಟ್ಟಲ್ಪಟ್ಟಿರ್ತಾನ, ಅದನ್ನ ಗುರುತಿಸೋದು ಮೊದಲನೇ ಕೆಲಸ. ಏನಪ್ಪ ಅದು? ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ, ಸುಮ್ಮನೆ ಇರ್ಲಿ ಅಂತ. ಒಬ್ಬ ಬಹಳ ಚಲೋ ಸನ್ಯಾಸಿ ಮಲ್ಕೊಂಡಿದ್ದ. ಒಂದು ಸುಂದರ ಕುಟೀರದೊಳಗೆ ಮಲಗಿದ್ದ. ಮ್ಯಾಲ ಒಂದಿಷ್ಟು ಗವಾಕ್ಷ ಇತ್ತು, ಅದರಿಂದ ಕಿರಣಗಳು ಬರ್ತಿದ್ದು, ಚಂದ್ರನ ಕಿರಣ ಒಳಗೆ ಬರ್ತಿದ್ದು. ಬಹಳ ಒಳ್ಳೆ ಸಂತಾತ. ವಯಸ್ಸು ಸುಮಾರು 60-70 ಆಗಿರಬೇಕು. ಇಂಥ ಒಬ್ಬ ಮಹಾ ಒಳ್ಳೆ ಮನುಷ್ಯ, ಸನ್ಯಾಸಿ, ಗುರು. ಮಲಗಿದ್ದ, ನಿದ್ದೆ ಉಳ್ಳಾಡ್ದ, ನಿದ್ದೆ. ಬಹಳ ಒಳ್ಳೆ ಸಂತ. ಈಗ ಉಳ್ಳಾಡ್ತಾ ಇರೋದನ್ನ, ಮನಸ್ಸಿಗೆ ತಾಪ ಮಾಡಿಕೊಂಡು ಉರುಳಾಡ್ತಾ ಇರೋದನ್ನ ಭಗವಂತ ಕಂಡು ಒಳಗೆ ಬಂದ, ಕುಟೀರದಾಗ ಬಂದ. ಮತ್ತು ಯಾವ ಭಗವಂತ, ಎಲ್ಲಿಂದ ಬಂದ, ಹೇಗೆ ಬಂದ ಕೇಳಬಾರದು, ಇದು ಕಥೆ. ಪರಮಾತ್ಮ ಹೀಗೆ ಇಳಿದು ಬಂದ, ಕುಟೀರದಾಗ ಬಂದ. ಸಂತ ಮಕ್ಕೊಂಡಿದ್ದಲ್ಲ ಕೇಳ್ದ. ನಾನು ಭಗವಂತ ಏಳು ಅಂದ. ಮುದಕ ಎದ್ದು ಕೂತ, ಬಹಳ ಸಂತೋಷ ಆಯ್ತು. ಏನು ಭಗವಂತ, ನೀನು ದರ್ಶನ ಕೊಟ್ಟು ನಾನು ಕೃತಾರ್ಥನಾದೆ ಅಂದ. ಕೃತಾರ್ಥ ಇರ್ಲಪ್ಪ, ನೀ ಯಾಕೆ ಉಳ್ಳಾಡಕ್ ಹಚ್ಚಿದಿ ಹೇಳು ಅಂದ. ನಿದ್ರಿ ಯಾಕೆ ಮಾಡುದಿಲ್ಲ ಅಂತ. ಅವಾಗ ಸಂತ ಹೇಳ್ದ, ಹೇಗೆ ಮಾಡ್ಲಿ ಪ್ರಭುವೆ, ಭಗವಂತನೇ ಹೇಗೆ ನಿದ್ರಿ ಮಾಡ್ಲಿ ಹೇಳಿ. ಜಗತ್ತಿನಾಗ ಎಷ್ಟು ಕಷ್ಟ, ಜಗತ್ತಿನಾಗ ಎಂಥ ಬಡತನ, ಜಗತ್ತಿನಾಗ ಎಷ್ಟು ಅಜ್ಞಾನ, ಎಷ್ಟು ಹಿಂಸೆ. ಇದನ್ನೆಲ್ಲ ನೆನೆಸಿಕೊಂಡಾಗ ನಿದ್ರೆ ಹೆಂಗ ಹತ್ತದ ಭಗವಂತನೇ, ನಿದ್ರೆ ಹೆಂಗ ಹತ್ತದೆ? ಅವಾಗ ಭಗವಂತಂದ ಆ ಜಗತ್ತಿನ ಗೊಡವೆ ನಿಮಗೆ ಯಾಕಪ್ಪ? ಅದೆಲ್ಲ ತಗೊಂಡು ಏನು ಮಾಡ್ತೀವಿ? ಚಂದಾಗಿ ಮಲ್ಕೋರು ಒಂದಿಷ್ಟು. ನಾಳೆ ಬೆಳಿಗ್ಗೆ ಎದ್ದ ಬಳಕ ಶುರು ಮಾಡಕ್ಕಂತ ಚಿಂತೆ ಈಗ ಮಲ್ಕೋ ಒಂದಿಷ್ಟು. ಸಂತ ಹೇಳ್ದ, ಹೆಂಗ ಮಲ್ಕೊಳ್ಳೋದು ಹೇಳಿ? ಜಗತ್ತಿಷ್ಟೆಲ್ಲ ಕಷ್ಟಕ್ಕೀಡಾದಾಗ ನನಗೆ ನಿದ್ರೆ ಹೆಂಗ ಬರೋದು ಹೇಳಿ? ಆವಾಗ ಭಗವಂತಂದ, ಜಗತ್ತನ್ನು ನಿರ್ಮಾಣ ಮಾಡಿದ ನನಗ ಆ ಚಿಂತೆ ಇರಬೇಕೆ ವಿನಃ ನೀನು ಮಾಡಿಲ್ಲ ಬಿಟ್ಟಿಲ್ಲ, ನಿನಗ್ಯಾಕೆ ಆ ಚಿಂತೆ? ಪರ ಚಿಂತೆ ಯಮಗೆ ಕೈಯ, ಎಮ್ಮ ಚಿಂತೆ ಹಾಸಲುಂಟು ಹೊಲಿಯಲುಂಟು. ಕೂಡಲ ಸಂಗಮ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊಲಿಯಲುಂಟು. ಮೊದಲು ನೀನು ಸುಖವಾಗಿರ, ಮೊದಲು ಚಿಂತೆ ನಿಶ್ಚಿಂತವಾಗು, ಆ ಬಳಿಕ ಇನ್ನೊಬ್ಬರ ಚಿಂತೆ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಆದೀತು. ನಿನಗೂ ಇಲ್ಲಂದ ಬಳಿಕ ಇನ್ನೊಬ್ಬರಿಗೆ ಹೆಂಗಾಗ್ತದಪ್ಪ? ಮೊದಲು ಮಲ್ಕೊಳಕ್ಕಲಿ, ರಾತ್ರಿ ಕಣ್ತುಂಬ ನಿದ್ರಿ ಮಾಡಕ್ಕಲಿ, ಎದ್ದ ಬಳಿಕ ಮತ್ತೆ ಚಿಂತೆ ಮಾಡಕ್ಕಂತೋ. ಈಗ ಮೊದಲು ಮಲ್ಕೋ ಒಂದಿಷ್ಟು. ನನಗೆ ಚಿಂತೆ ಹಚ್ಚದ, ನೀನು ಮಲ್ಕೊಳ್ಳದೆ ಇದ್ದರೆ ನನಗೆ ಚಿಂತೆ ಆಗ್ತದೋ? ಒಂದಿಷ್ಟು ಮಲ್ಕೋ ಒಂದಿಷ್ಟು. ನನಗ್ ಗೊತ್ತದ ಈ ಜಗತ್ ಹೆಂಗ್ ಸುಧಾರಿಸಬೇಕು, ಈ ಜಗತ್ತನ್ನ ಹೆಂಗ ರೂಪುಗೊಳಿಸಬೇಕು ನನಗ್ ಗೊತ್ತದ. ನಾನು ನಿನ್ನ ಮೂಲಕ ಎಷ್ಟು ಮಾಡಿಸಬೇಕು, ಅವರ ಮೂಲಕ ಎಷ್ಟು ಮಾಡಿಸಬೇಕು, ಅವರ ಮೂಲಕ ಎಷ್ಟು ಮಾಡಿಸಬೇಕು ನನಗ್ ಗೊತ್ತದ. ನಾ ಮಾಡ್ತೇನೆ, ನೀ ನಿಶ್ಚಿಂತವಾಗಿ ಒಂದು ಕ್ಷಣ ಮಲ್ಕೋರು. ಬಸವಣ್ಣ ಎಷ್ಟು ಚಂದ ಹೇಳ್ದ, ಪರಚಿಂತೆ ಯಮಗೆ ಕೈಯ. ಯಾಕೆ ಬಹಳ ಮಹತ್ವ. ಪರಚಿಂತೆ ಮಾಡಬೇಡ ಅಂತ ಹೇಳಿಲ್ಲ, ಯಾಕೆ ಅನ್ನೋ ಕಾರಣ ಕೊಟ್ಟಾನ. ಏನು? ಕೂಡಲ ಸಂಗಮ ಒಲದೇ ಇಲ್ಲಂದ ಬಳಿಕ ಪರಚಿಂತೆ ಯಾಕೆ ಮಾಡ್ತೀಯ? ಮಾಡು. ಯಾವಾಗ? ಕೂಡಲ ಸಂಗಮನ ಮೊದಲು ಒಲಿಸಿಕೋ.
ಭಗವಂತನ ಒಲುಮೆ ಉಂಟಾಯಿತು ಅಂದ್ರೆ ಮುಂದೆ ನೀ ಏನರೇ ಮಾಡಿದರೆ ಜಗತ್ತಿನಾಗ ಸುಧಾರಣೆಗಳಾಗ್ತವ. ನಿನ್ನ ಮನಸ್ಸೇ ಕಾಮದಿಂದ ತ್ರಸ್ತವಾದಾಗ, ನಿನ್ನ ಮನಸ್ಸೇ ದ್ವೇಷದಿಂದ ತಪ್ತವಾದಾಗ ಜಗತ್ತಿನಲ್ಲಿ ಸುಧಾರಣೆ ಹೇಗೆ ಮಾಡವಪ್ಪ ನೀನು? ಮಲ್ಕೋ ಒಂದಿಷ್ಟು. ಬಂಧನ ಇದು. ಸನ್ಯಾಸಿಗೆ ಲೋಕ ಚಿಂತೆಯ ಬಂಧನ, ಅದರಿಂದ ಆತನಿಗೆ ಸತ್ಯ ದರ್ಶನ ದೂರ. ಗೃಹಸ್ಥನಿಗೆ ಕನಕ ಕಾಮಿನಿ ಕಾಂಚನದ ಬಂಧನ, ಅದರಿಂದ ಸತ್ಯ ದರ್ಶನದಿಂದ ದೂರ. ಬಂಧನ ಇರಬಾರದು. ಕನಕ ಇರಬೇಕು, ಕಾಮಿನಿ ಇರಬೇಕು, ಕಾಂಚನ ಇರಬೇಕು, ಲೋಕಹಿತಕಾರ್ಯ ಇರಬೇಕು, ಬಂಧನ ಇರಬಾರದು. ಪರಚಿಂತೆಯ ಮಗೆ ಕೈಯ. ಪರರು ನಮಗೆ ಏನೇನು ಅಂತಾರ ಅನ್ನೋ ಚಿಂತೆ ನಮಗೆ ಯಾಕ? ನಾನು ಸ್ವಲ್ಪ ಅರ್ಥ ಬೇರೆ ಹೇಳಕತ್ತೀನಿ, ಗೊತ್ತಾಗಿರ್ಬೇಕು. ಪರರು ನನಗೇನು ಅಂತಾರ ಅನ್ನೋ ಚಿಂತೆ ನಮಗೆ ಯಾಕ? ಮನುಷ್ಯಗೆ ಚಿಂತೆ ಯಾವಾಗ ಶುರುವಾಗುತ್ತದಂದ್ರೆ ಯಾರರ ಏನರೇ ಅಂತಾರಲ್ಲ ಅಂತ ಚಿಂತೆ ಶುರುವಾಗುತ್ತದ. ಪರರ ಏನಂತಾರನ್ನೋ ಚಿಂತೆ ಬಿಟ್ಟು ಅಂದ್ರೆ ನೀನು ನಿಶ್ಚಿಂತನಾಗ್ತಿ, ಸೇವೆ ನಿಶ್ಚಿಂತವಾಗಿ ಸಾಕ್ತವ ಜಗತ್ತಿನಾಗ. ಇಲ್ಲದೆ ಇದ್ರೆ ಸೇವಾ ಹೇಗೆ ಮಾಡ್ಲಿಕ್ಕಾಗ್ತದೆ ಹೇಳು? ಕಸಬರಿಗೆ ಒಂದು ಹೊರಟಿತ್ತು. ಕಸಬರಿಗೆ ಏನಂತೀರಿ ನೀವು? ಅದಕ್ಕೆ ಬಾರಿಗೆ ಝಾಡು, ಬ್ರೂಮ್ ಸ್ಟಿಕ್ ಅಂತೀರಲ್ಲ, ಅದು ಒಂದು ಉದ್ದ ಬಡಿಗೆ ಎದುರಿಗೆ ಅದನ್ನ ಕಟ್ಟಿದ್ರು. ಅದು ಬಡಿಗೆ ಒಂದು ದಿವಸ ಹೊರಡ್ತು ಏನಂತ, ಈ ಜಗತ್ತನ್ನ ಸ್ವಚ್ಛ ಮಾಡಿ ಬಿಡಬೇಕು ಅಂತ ಅದಕ್ಕೇನೋ ಉತ್ಸಾಹ ಬಂತು, ಹೊರಡ್ತು. ಅದು ಹಿಂಗ್ ಹುಡುಕೋತ್ ಹೊರಡ್ತು. ಹೋಗುವಾಗ ಒಬ್ಬ ಸಂತ ಭೇಟಿಯಾದ. ಯಾಕೋ ಎಲ್ಲಿ ಹೊರಟಿದಿ ಅಂದ. ಆ ಬ್ರೂಮ್ ಸ್ಟಿಕ್ ಹೇಳ್ತು, ಟು ಕ್ಲೀನ್ ದ ವರ್ಲ್ಡ್ ಅಂತು. ಅವಾಗ ಸಂತ ಹೇಳ್ದ, ನೋಡಿದೇನು ಎಲ್ಲೆಲ್ಲಿ ಸಾರಿಸಿದೆಯಲ್ಲ, ಸ್ವಚ್ಛ ಮಾಡಿದೆಯ, ಅಲ್ಲಿ ಏನಾಗ್ಯದ ನೋಡಿದೇನು ಅಂತ ಕೇಳ್ದ. ಅದು ಹಿಂದೆ ನೋಡೇ ಇರ್ಲಿಲ್ಲ, ಹಂಗ ಮುಂದೆ ಮಾಡ್ತಾ ಇತ್ತು. ಅವಾಗ ಸಂತ ಕೇಳಿದ ಕೂಡ್ಲೆ ಇಲ್ಲ ನೋಡಿಲ್ಲ ಅಂತ ಹಿಂತಿರುಗಿ ನೋಡ್ತದ, ಅಲ್ಲೆಲ್ಲ ಕಸ ಬಿದ್ದಿತ್ತು. ಅದು ಕೇಳ್ತು, ಹಿಂಗ್ಯಾಕ ಅಂತ ಕೇಳ್ತು. ಅವಾಗ ಸಂತ ಹೇಳ್ದ, ನಿನ್ನೊಳಗೆ ಮೊದಲು ಕಸ ಅದ. ಬಾರಿಗೆ ಮೊದಲು ಸ್ವಚ್ಛ ಆದ ಬಳಿಕ ಜಗತ್ ಸ್ವಚ್ಛ ಆಗೋದ. ಮೊದಲು ನಿನ್ನೊಳಗೆ ಕಸ ತುಂಬಿದ ಬಳಿಕ ಅದ ಕಸ ಬೀಳ್ತಾನೆ ಹೋಗೋದೇ ವಿನ ಸ್ವಚ್ಛಂಗಾಗೋದಪ್ಪ. ಕೂಡಲ ಸಂಗಮ ಒಲಿಯನೋ ಎಂಬ ಚಿಂತೆ ಹಾಸಲುಂಟು, ಹೊದಿಯಲುಂಟು. ಪರಚಿಂತೆ ಯಮಗೆ ಕೈಯ. ಮೊದಲ ಸ್ವಚ್ಛ ಆಗಲಿ, ಬಹಳ ಸ್ವಚ್ಛ ಆಗಲಿ. ಮೊದಲ ಅಬಂಧಿತ ಆಗಬೇಕು ಮನಸ್ಸ, ನಿಶ್ಚಿಂತವಾಗಬೇಕು ಮನಸ್ಸ. ನಿಶ್ಚಿಂತತೆ ಅಳವಟ್ಟು ಜಗತ್ತಿನಾಗ ಲೋಕ ಕಾರ್ಯ ಮಾಡ್ತಾ ಹಾದೇವಿ ಅಂದ್ರೆ ಕಾರ್ಯಗಳು ಫಲ ಕೊಡ್ತಾವ. ಇದು ಬಂಧನ. ನಾ ಏನ್ ಹೇಳಕತ್ತೇನೆ, ನಾನು ಬಂಧಿತ, ನೀವು ಬಂಧಿತರು. ಯಾವುದಕ್ಕನ್ನೋದನ್ನ ನಾವು ತಿಳ್ಕೋಬೇಕು. ಅದರಿಂದ ಬಂಧಿತ ಆಗೇವಿ ನಾವು. ಈ ಬಂಧನ ಇಲ್ಲದ ವ್ಯಕ್ತಿಗಳು ಬಹಳ ಜನ ಇಲ್ಲ ವಿಶ್ವಗಳು. ಈ ಬಂಧನ ಇರೋ ತಕ ಮನಸ್ಸ ಶಾಂತವಾಗೋದಿಲ್ಲ. ಆ ಬಂಧನವನ್ನ ಗುರುತಿಸೋದು, ಆ ಬಂಧನವನ್ನ ಕಳೆದುಕೊಳ್ಳೋದು ಹೇಗೆ? ಇದು ಪ್ರಶ್ನೆ. ನಾನು ನಿನ್ನೆ ಪ್ರಶ್ನೆ ಕೇಳಿದ್ನಲ್ಲ, ಯಾವುದು ನಮ್ಮ ಮನಸ್ಸನ್ನ ಮೋಹಗೊಳಿಸಿರ್ತದ, ಬಂಧಿಸಿರ್ತದ, ಆ ವಸ್ತುವಿನ ಬಂಧನ ಕಳ್ಕೋಬೇಕಾಗ್ತದ. ಅದು ಹೇಗೆ ಕಳ್ಕೊಳ್ಳೋದು? ವಸ್ತು ಯಾವುದಿದ್ರೇನ ಬಂಧನ, ಇದು ಬಂಧನವೇ. ಇದು ಬಂಧನವೇ. ಇಂಥ ಬಂಧನವನ್ನ ಕಳ್ಕೋಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಅದಕ್ಕೊಂದು ಸುಂದರ ಉಪಾಯ. ಬಂಧನ ಕಳ್ಕೊಳ್ಳಕ್ಕೆ, ಮನಸ್ಸು ನಿರ್ಮೋಹಗೊಳ್ಳಿಕ್ಕೆ ಅತೀ ಸುಲಭವಾದ ಸುಂದರವಾದ ಒಂದು ಚಿಕ್ಕ ಉಪಾಯ ಏನು ಅಂದ್ರೆ, ಯಾವುದು ಬಂಧಿಸ್ತಾ ಇದೆ ನಮ್ಮ ಮನಸ್ಸನ್ನ ಅದರ ಸ್ವರೂಪ ತಿಳ್ಕೊಳ್ಳೋದು. ಯಾವುದು ಮನಸ್ಸನ್ನ ಕಂಗೆಡಿಸ್ತಾದ, ಮನಸ್ಸನ್ನ ಆಕ್ರಮಿಸಿಕೊಂಡದ ಆ ವಸ್ತುವಿನ ಸ್ವರೂಪ. ವಾಟ್ ಈಸ್ ದ ನೇಚರ್ ಆಫ್ ದ ಆಬ್ಜೆಕ್ಟ್ ದಟ್ ಅಲ್ಯೂರ್ಸ್ ಅಸ್, that fascinates my mind, that binds it? What is the true nature of the object? ಅದನ್ನು ನಾವು ತಿಳ್ಕೋಬೇಕು. ಏನ್ ನಾವು ಪ್ರೀತಿಸ್ತೇವೆ ಅದರ ಸ್ವರೂಪ ಏನು ತಿಳ್ಕೋಬೇಕು. ದೇಹ ಪ್ರೀತಿಸ್ತಾ ಇದ್ರೆ ದೇಹದ ಸ್ವರೂಪ ಏನದ, ಮನೆ ಪ್ರೇಮ ಮಾಡ್ತಾ ಇದ್ರೆ ಮನೆಯ ಸ್ವರೂಪ ಏನದ,
ಹಣ ಪ್ರೀತಿಸ್ತಾ ಇದ್ರೆ ಹಣದ ಸ್ವರೂಪ ಏನದ, ಮಾನ ಮರ್ಯಾದೆಗಳನ್ನ ಪ್ರೀತಿಸ್ತಾ ಇದ್ರೆ ಅದರ ಸ್ವರೂಪ ಏನದ, ಇದನ್ನ ಸ್ಪಷ್ಟ ತಿಳ್ಕೊಂಡ ಮನುಷ್ಯ ಅದರಿಂದ ಮುಕ್ತನಾಗ್ತಾನ, ಹಗುರ ಆಗ್ತದ ಆತನಿಗೆ. ಅದಕ್ಕೆ ವಸ್ತು ದರ್ಶನ ಆಗಬೇಕಾಗ್ತದೆ. ಈ ವಸ್ತು ಹೇಗದಪ್ಪ, ಹೇಗದ ಒಂದು ಸಾಮಾನ್ಯ ಸಾದಾ ಮಾತಿನಾಗ ಹೇಳಬೇಕಾದ್ರೆ ವಸ್ತು ಹೇಗದ ಅಂದ್ರೆ ಹೇಗೆ ಇರ್ತದ ಹಾಗೆ ಯಾವಾಗಲೂ ಇರುವುದಿಲ್ಲ, ಅದು ಹಾಗೆ ಅದ, ಕಲ್ಪನೆಗೆ ಬರ್ತದಲ್ಲ. ಈಗ ನನಗೆ ಹೇಗೆ ಅನಿಸ್ತದ ಹಾಗೆ ಇರುವುದಿಲ್ಲ, ಅದೇ ಆ ವಸ್ತುವಿನ ಸ್ವರೂಪ. ಈಗ ನಿಮ್ಮನ್ನ ನೋಡಿದಾಗ ನಿಮ್ಮ ಮುಖದ ಮೇಲೆ ಏನದ ಅದು ಹೀಗ ಇರುವುದಿಲ್ಲ, ಇದು ಅದರ ಸ್ವರೂಪ. ನಾನು ಈಗಿಲ್ಲಿ ಕೂತೇನೆ, ಆರಾಮದ, ಇಲ್ಲಿ ಗಾದಿ ಹಾಕಿದಾರ, ಮ್ಯಾಲ ಹೊದಿಕೆ ಹಾಕಿದಾರ, ಬಹಳ ಮೆತ್ತಗಾಗ್ಯದ, ನಿಮಗಷ್ಟು ಚೆನ್ನಾಗಿಲ್ಲ, ನನಗಷ್ಟು ಚೆನ್ನಾಗ್ಯದ, ಇಷ್ಟದ. ಮುಂದೆ ಇದನ್ನ ಟೇಬಲ್ ಇಟ್ಟಿದಾರ, ಇದನ್ನೆಲ್ಲ ಇಟ್ಟಿದಾರ, ಆನಂದ ಅನಿಸ್ತದ. ಇಷ್ಟು ಜನ ಎದುರಿಗೆ, ಕೆಳಗೆ ಆರಾಮ, ಮ್ಯಾಲ ಆರಾಮ, ಮುಂದೆಲ್ಲ ಮಾತನಾಡುವ ಅನುಕೂಲತೆಗಳು ಇಷ್ಟೆಲ್ಲ ಇದ್ದರೂ ಸಹಿತ ಇದು ಹಿಂಗ ಇರುವುದಿಲ್ಲ. ಏನಾಗುತ್ತದ ಈಗ ಒಂದು ತಾಸು ಕುಂತ್ರೆ ಇದು ಸರಿಯಾಗುತ್ತದೆ. ಎಲ್ಲರೂ ಹೋಗುತ್ತಿದ್ದರೂ ಸಹಿತನ ಇಲ್ಲಿ ಕೂತೆ ಅಂದ್ರೆ ಇದು ಮತ್ತೇನರ ರೂಪ ತಾಳ್ತದೆ. ಇದು ಏನಾಗುತ್ತದೆ? ಇದನ್ನ ಬಿಟ್ಟೇ ಬಿಡಬಾರ್ದಂತ ನಾ ಇಲ್ಲೇ ಕೂತು ಬಿಟ್ರೆ ಏನ್ ಮಾಡ್ತೀರಿ ನೀವೆಲ್ಲ? ಏನು ಮಾಡ್ತೀರಿ? ಗೌರವ ಸಲ್ಲಿಸ್ತೀರ? ಏನು ಮತ್ತೊಂದು ಹೂವಿನ ಮಾಲೆ ಹಾಕ್ತೀರ? ಏನಿಲ್ಲ. ಏನ್ ಮಾಡ್ತೀರಿ? ತಗೊಂಡು ಹೋಗಿ ಧಾರವಾಡಕ್ಕೆ ಹಾಕ್ತೀರಿ ವಿನ್ನ ಇನ್ನೇನ್ ಮಾಡ್ಲಿಕ್ಕೆ ಇಲ್ಲ. ಅದು ಯಾವುದರದ ಆಯುಷ್ಯ ಎಷ್ಟು ಅನ್ನೋದನ್ನ ಗುರುತಿಸಿ ಅಷ್ಟ ಸಂತೋಷ ಪಡೋದೇ ಆ ವಸ್ತುವಿನ ಸ್ವರೂಪ ದರ್ಶನದ. ಇದು ಬಹಳೊತ್ತಲ್ಲ, ಈ ಸುಖ ಬಹಳೊತ್ತಲ್ಲ. ಇದು ಒಂದು ತಾಸಿಂದು ಅನ್ನುವ ಕರಾರ ಮೇಲೆ ನಾವು ಬಂದವರಿಲ್ಲ. ಇದು ಕಾಂಟ್ರಾಕ್ಟ್. ನೀವು ಹೇಳಬೇಕು, ನಾವು ತಾಸ್ ತಕ ಕೂಡ್ತೇವಿ, ನಾವು ತಾಸ್ ತಕ ಹಾಸ್ತೇವಿ. ಮುಂದೆ ಹೇಳಿದರೆ ಇಲ್ಲ. ಹ್ಯಾಂಗ ಈ ಕರಾರ ನನಗೂ ನೆನಪದ, ನಿಮಗೂ ನೆನಪದ, ಹಂಗ ಪ್ರಪಂಚದ ಕರಾರ ನೆನಪಿಲ್ಲ, ಅದಕ್ಕೆ ಹಂಗಾಗ್ಯದ. ವಸ್ತು ಹೆಂಗದವಪ್ಪ ಅಂದ್ರೆ ಇದು ಹೆಂಗದ, ಅದು ಹಂಗದ. ಏನಾಗಕ್ ಹತ್ಯ ವಸ್ತು ಅಂದ್ರೆ ಇದ್ದಂಗ ಅವು ಯಾವಾಗೂ ಇರುವುದಿಲ್ಲ. ಇಬ್ಬರ